ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯ ದಾಸೋಹ ವ್ಯವಸ್ಥೆಗೂ ಗ್ಯಾಸ್ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟಿದ ಹಿನ್ನೆಲೆಯಲ್ಲಿ ಉಂಟಾದ ಸಮಸ್ಯೆಗೆ ಈಗ ತಾಲೂಕು ಆಡಳಿತ ಸ್ಪಂದಿಸಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮದಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿ ದೇವಾಲಯದಲ್ಲಿ ನಡೆಯುತ್ತಿದ್ದ ದಾಸೋಹ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ತಾಲೂಕು ಆಡಳಿತ ದಾಸೋಹ ಭವನಕ್ಕೆ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆ ಬಗ್ಗೆ ಮಾಹಿತಿ ತಿಳಿದು ನಂತರ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ನಮಗೆ ಮಾಧ್ಯಮದ ಮೂಲಕ ದಾಸೋಹ ಭವನಕ್ಕೆ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಲ್ಲಿ ಸಿಲಿಂಡರ್ ಇಲ್ಲದ ಸಮಸ್ಯೆಯಾಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ತಾಲೂಕು ಆಡಳಿತದಿಂದ ಶನಿವಾರದಿಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಸಿಲಿಂಡರ್ ವ್ಯವಸ್ಥೆ ಮಾಡಲಾಗಿದೆ. ಇದುವರೆಗೂ ದಾಸೋಹ ವಿತರಣೆಯಲ್ಲಿ ಸಮಸ್ಯೆ ಕಂಡು ಬಂದಿರಲಿಲ್ಲ. ಕೊರೋನಾ ಸಂದರ್ಭದಲ್ಲಿ ಕೂಡ ದಾಸೋಹ ನಡೆಸಿಕೊಂಡು ಬಂದಿದ್ದಾರೆ. ಈಗ ಸಿಲಿಂಡರ್ ಸಮಸ್ಯೆ ಬಂದಿದೆ, ಅದರ ಸಮಸ್ಯೆ ಸರಿಪಡಿಸಲಾಗಿದೆ. ಮುಂದೆ ನಿರಂತರವಾಗಿ ದಾಸೋಹ ನಿಲ್ಲದೆ ಪ್ರಾರಂಭವಾಗಲಿದೆ. ಜಾತ್ರಾ ಸಮಯ ಹತ್ತಿರ ಇರುವುದರಿಂದ ಎಲ್ಲಾ ಸಮಸ್ಯೆ ಬಗೆಹರಿಸಲಾಗುವುದು ಎಂದರಲ್ಲದೆ ಇಂದಿನಿಂದ 20 ಸಿಲಿಂಡರ್ಗಳನ್ನು ತುರ್ತಾಗಿ ದಾಸೋಹ ಭವನಕ್ಕೆ ಕಳುಹಿಸಲಾಗುವುದು ಎಂದರು. ಇದಲ್ಲದೆ ದೇವಾಲಯದ ಅಡುಗೆ ಮನೆಗೆ ಸಂಬಂಧಿಸಿದ ಬಾಯ್ಲರ್ ಹಾಗೂ ಇತರೆ ಸೌಲಭ್ಯಗಳ ದುರಸ್ತಿ ಕಾರ್ಯಗಳ ಕುರಿತು ಸಹ ದೇವಾಲಯದ ಆಡಳಿತ ಮಂಡಳಿಯೊಂದಿಗೆ ಮಾತುಕತೆ ನಡೆಸಲಾಗಿದೆ. ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ತಾತ್ಕಾಲಿಕವಾಗಿ ಸೌದೆ ಒಲೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಂದಿನಿಂದಲೇ ದಾಸೋಹ ವ್ಯವಸ್ಥೆಯನ್ನ ಪುನರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಉಂಟಾಗದಂತೆ ತಾಲೂಕು ಆಡಳಿತದಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಅಂದರೆ ಟೋಟಲ್ ಈಗ ಸಪ್ಲೈ ಚೆನ್ನಾಗಿಲ್ಲ, ಕಮರ್ಷಿಯಲ್ ಹೊರಗೆ ಒಂದು ಸರ್ ಈಗ ಅದೇ ಈಗ ಮಾಡಬೇಕಂದ್ರೆ ಬೇಗ ಗ್ಯಾಸ್ ಸಮಸ್ಯೆ ಸಲುವಾಗಿ ಕೊರತೆ ಆಗಿತ್ತು ಅಂತೇಳಿ ಮಾಧ್ಯಮದಲ್ಲಿ ವರದಿಯಾಗಿತ್ತು. ಬಟ್ ಆ ರೀತಿ ಏನಿಲ್ಲ, ಚೆನ್ನಕೇಶವ ದಾಸೋಹ ನಿರಂತರವಾಗಿ ನಡೀತಾ ಇರ್ತದೆ. ನಾವು ವ್ಯವಸ್ಥೆ ಮಾಡ್ತೀವಿ. ಈಗ ಡೈಲಿ ಸಪ್ಲೈ ಮಾಡೋ ಏಜೆನ್ಸಿ ಹತ್ರ ಇಲ್ಲ, ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ದಾಸೋಹ ಇವತ್ತಿನ ಆಗುತ್ತೆ ಸರ್. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿ ಯೋಗೇಶ್, ದಾಸೋಹ ಅಡುಗೆ ನಿರ್ವಾಹಕರಾದ ಸುಬ್ಬಣ್ಣ ಸೇರಿದಂತೆ ಇತರರು ಹಾಜರಿದ್ದರು.